ಸುರಭಿ ವೆಂಕಟೇಶ್. ಆ್ಯಕ್ಚುಲಿ ಇವತ್ತೇನು ಅಂದರೆ ರವೆ ಇಡ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ರವೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ. ಬೆಳಗ್ಗೆ ಎದ್ದು ನೋಡಿದ್ರೆ ಉಪ್ಪಿಟ್ಟಿನ ರವೆನೇ ಇರಲಿಲ್ಲ. ಸೊ ಹಾಗಾಗಿ ಏನು ಮಾಡಿದ್ರೆ ಏನಾಗಿದೆ ಟ್ರೈ ಮಾಡೋಣ ಅಂತ ಸ್ವಲ್ಪ 1 ಕಪ್ ಅಷ್ಟು ಬನ್ಸಿ ರವೆ, ಇನ್ನೊಂದು ಕಪ್ ಅಷ್ಟು ಚಿರೋಟಿ ರವೆ ಎರಡೂ ಇತ್ತು. ಸೊ ಎರಡನ್ನೂ ಹುರ್ಕೊಂಡು ಚೆನ್ನಾಗಿ ಮೊಸರು ಹಾಕಿ ಇಡ್ಲಿಗೆ ಇಟ್ಟಿದ್ದೀನಿ. ಇನ್ನು ಆಗ್ತಾ ಇದೆ, ಆ್ಯಕ್ಚುಲಿ ಸ್ವಲ್ಪ ಹೋಟೆಲ್ ಸ್ಟೈಲಲ್ಲಿ ಅಗ್ಲಕ್ಕೆ ಆಗ್ತಾ ಇದೆ. ನೋಡೋಣ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ಹಿಟ್ಟಿದೆ, 1 ಕಪ್ಪಷ್ಟು ಹಾಕ್ಕೊಂಡ್ರೆ ಎರಡೂ ಅರ್ಧ ಲೀಟ್ರು ಮೊಸರು ಕಂಪ್ಲೀಟಾಗಿ ಬೇಕು. ಮೊಸರು ಚೆನ್ನಾಗಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗುತ್ತೆ. ಆ್ಯಂಡ್ ಇದಕ್ಕೆ ಅಂತ ಮಾಮೂಲಿ ಚಟ್ನಿ ಮಾಡೋಕ್ಕೆ ಹೋಗಲಿಲ್ಲ, ಸಿಂಪಲ್ ಟೊಮ್ಯಾಟೊ ಗೊಜ್ಜು. ರೆಸಿಪಿ ಏನು ತೋರಿಸ್ತಿಲ್ಲ, ಬೈ ಚಾನ್ಸ್ ನಿಮ್ಗಳಿಗೆ ಬೇಕು ಅಂದರೆ ಹೇಳಿ, ನಾನು ನೆಕ್ಸ್ಟ್ ಯಾವಾಗ ಮಾಡಿದಾಗ ತೋರಿಸ್ತೀನಿ. ಆ್ಯಂಡ್ ಅದ್ರ ಜೊತೆ ತರಕಾರಿ ಇದಕ್ಕೆ ಏನಾದ್ರು ಮಾಡ್ಕೋತೀವಲ್ಲ ಅಂತ ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಏನಿಲ್ಲ, ಸ್ವಲ್ಪ ಎಣ್ಣೆ ಸಾಸಿವೆ ಹಾಕ್ಬಿಟ್ಟು ಬೆಂಡೆಕಾಯಿನ ಉದ್ದಕ್ಕೆ ಹೆಚ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂಚೂರು ಉಪ್ಪು ಹಾಗೆ ಒಂಚೂರು ಚಾಟ್ ಮಸಾಲ ಹಾಕಿದ್ರೆ ಒಂಚೂರು ಪೆಪ್ಪರ್ ಪೌಡರ್ ಬೇಕಿದ್ರೆ ಮೇಲೆ ಒಂಚೂರು ಚಿಲ್ಲಿ ಪೌಡರ್ ಇಷ್ಟು ಹಾಕಿದ್ರೆ ಹಾಗೆ ತಿನ್ನೋಕ್ಕೆ ಇದು. ಸೊ ಯಾವುದೋ ಅನ್ನ ಕಲಿಸ್ಕೊಳಕ್ಕೆ, ಚಪಾತಿಗೆ, ಇಡ್ಲಿಗೆಲ್ಲ ಜಸ್ಟ್ ಏನಾದ್ರು ಒಂದು ಪಲ್ಯ ಮಾಡ್ಕೊತೀವಲ್ಲ ಆ ತಿಂಡಿ ಜೊತೆ. ಹಾಗಾಗಿ ನೆನ್ನೆ ಹುರುಳಿಕಾಯಿ ಪಲ್ಯ ಮಾಡಿದೆ ಅಂತ ಇವತ್ತು ಬೆಂಡೆಕಾಯಿ ಪಲ್ಯ. ಆ್ಯಂಡ್ ಮಧ್ಯಾಹ್ನಕ್ಕೆ ಚಪಾತಿ ಸಿಕ್ಕಾಪಟ್ಟೆ ಪಾಲಕ್ ಸೊಪ್ಪು ಬಿಡ್ತಾರೆ. ಪಾಲಕ್ ಸೊಪ್ಪು ದಿನ ಕಿತ್ಕೊಂಡ್ರು ಬರುತ್ತೆ, ಅಷ್ಟೊಂದು ಪಾಲಕ್ ಸೊಪ್ಪು ಬರ್ತದೆ. ಅದಕ್ಕೆ ಪಾಲಕ್ ಪನ್ನೀರ್ ಇರ್ತದೆ, ಸಿಂಪಲಾಗಿ ಚಪಾತಿ ಪಾಲಕ್ ಪನ್ನೀರ್, ಬಟ್ ಪನ್ನೀರ್ ಇಲ್ಲ, ವಿತೌಟ್ ಪನ್ನೀರ್, ಜಸ್ಟ್ ಪಾಲಕ್ ಚಟ್ನಿ ಥರ ಅಂತಲೇ ಅಂದ್ಕೊಂಡು ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ನಡುವೆ ವೀಡಿಯೋಗಳು ಮಾಡಿ ಹಾಕೋದೇ ತುಂಬ ಕಷ್ಟ ಆಗ್ತದೆ, ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸಾಕಷ್ಟು ವೆಬ್ಸೈಟ್ ಆರ್ಡರ್ಗಳು ಹಾಗೆ ಆನ್ಲೈನ್ ಆರ್ಡರ್ಸ್ ಬರ್ತಾನೆ ಇದೆ. ಆ್ಯಂಡ್ ವುಮೆನ್ಸ್ ಡೇ ಸ್ಪೆಷಲ್ ಅಂತ ನಮ್ಮ ಆರ್ತಾ ಸ್ಟುಡಿಯೋಸ್ನಲ್ಲಿ ಯಾವುದೇ ಸೀರೆಗಳನ್ನ ಬಜೆಸ್ಕೊಂಡು 12% ಆಫ್. ಯಾಕೆಂದರೆ ನಾವು ಲೇಡೀಸ್ನ ಅಥವಾ ವುಮೆನ್ನ ಎನ್ಕರೇಜ್ ಮಾಡಬೇಕು. ಸೊ ಹಾಗಾಗಿ ತುಂಬ ಜನ ತೊಗೊಳೋರು ಅಂಥವ್ರೆ ಅಲ್ವಾ. ಈ ತವಾ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ, ಈ ತವಾ ಎಲ್ಲಿ ತೊಗೊಂಡ್ರಿ. ಇದು ಟ್ರಿಪ್ಲಿ ಕಂಪ್ನಿದು ಸ್ಟೀಲ್ ಪ್ಯಾನ್. ಇದು ತುಂಬ ಚೆನ್ನಾಗಿದೆ. ಅಂದರೆ ಬೇರೆ ಕಬ್ಬಣ ಆದರೆ ಸ್ವಲ್ಪ ಭಾರ ಆಗುತ್ತೆ ಅಂತ ಇರೋರಿಗೆ ಈ ಸ್ಟೀಲ್ ಬೆಸ್ಟ್. ಇದೇ ಥರದೇ ಒಂದು ಇದನ್ನು ಇಟ್ಕೊಂಡಿದ್ದೀನಿ, ಬಾಂಡ್ಲೆನೂ ಇಟ್ಕೊಂಡಿದ್ದೀನಿ. ಇದೇ ಥರದೇ ಒಂದು ಬಾಂಡ್ಲೆ, ಬಟ್ ಸ್ವಲ್ಪ ಭಾರ ಇದೆ. ಇದನ್ನು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದಲ್ಲ, ಬೈ ಚಾನ್ಸ್ ನಿಮಗೆ ನಾನು ತರಿಸ್ಕೊಂಡ್ರೆ ಡೆಫಿನೆಟ್ಲಿ ಆನ್ಲೈನ್ದು ತೋರಿಸಿರ್ತೀನಿ. ಇದು ಪ್ರೆಸ್ಟೀಜ್ ಕಂಪ್ನಿಗಳು ಸಿಗುತ್ತಲ್ಲ, ಎಲ್ಲ ಕಡೆ ಇರುತ್ತಲ್ಲ ಔಟ್ಲೆಟ್ಗಳು, ಅಲ್ಲಿ ತೊಗೊಂಡು ಬಂದಿದ್ದು ತುಂಬ ಚೆನ್ನಾಗಿದೆ. ಅಂದರೆ ಸ್ವಲ್ಪ ದೊಡ್ಡದು ಬೇಕು ಅಂದರೆ ದೊಡ್ಡದು ಸಿಗುತ್ತೆ. ನಾನು ಮೀಡಿಯಮ್ ಸೈಜು ತೊಗೊಂಡು ಬಂದಿದ್ದೀನಿ. ಬಟ್ ಏನು ಅಂತಂದರೆ ಆದಷ್ಟು ಸ್ಟೀಲ್ ಸ್ಪೂನ್ ನಾನು ಇದಕ್ಕೆ ಯೂಸ್ ಮಾಡಲ್ಲ, ತುಂಬ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ ಅಂತ. ಆಮೇಲೆ ನೀವು ಏನಾರ ಈ ಥರ ಇವಾಗ ನಾನು ಬೆಂಡೆಕಾಯಿ ಫ್ರೈ ಮಾಡಿದ್ರೆ ಸೈಡೆಲ್ಲ ಈ ಥರ ಮೆತ್ಕೊಂಡು ಕೈಯೆಲ್ಲ ಆಗುತ್ತೆ, ನೆನೆಸ್ಬಿಟ್ರೆ ನಾರ್ಮಲ್ ಬ್ರಷ್ ಇರುತ್ತಲ್ಲ ಅದರೊಳಗೆ ಉಜ್ಕೊಂಡ್ರೆ ಸಾಕು. ಸ್ಟೀಲ್ ಬ್ರಷ್ ಎಲ್ಲ ಉಜ್ಜಿದ್ರೆ ತುಂಬ ಬೇಗ ಹಾಳಾಗೋಗುತ್ತೆ. ತುಂಬ ಜನ ಕೇಳ್ತಾ ಇದ್ದೀವಿ ತೋರಿಸಿ ಎಲ್ಲಿ ತೊಗೊಂಡ್ರಿ ಅಂತ, ಬಟ್ ತೊಗೊಂಬಂದಾಗಲೂ ತೋರಿಸಿದೆ, ತುಂಬ ಜನ ನೋಡಿರಲ್ವಲ್ಲ ಫುಲ್ಲು ಅಥವಾ ಮರ್ತೋಗಿರ್ಬೋದು ಅಂತ ಕಂಟಿನ್ಯೂ ಮಾಡಿ ಹೇಳ್ತಾನೆ. ಇದೊಂದು ತವಾ, ಇದಂತೂ ತುಂಬ ಚೆನ್ನಾಗಿದೆ ನೋಡಿ, ಹ್ಯಾಂಡಿ ಆಗೋಗಿದೆ. ಆ್ಯಂಡ್ ಬಿಸಿ ಏನು ಬರಲ್ಲ, ಸ್ಟೀಲ್ ಆಗಿ ಹಿಡಿ. ಆ್ಯಂಡ್ ಅದ್ರ ಜೊತೆ ಆ್ಯಕ್ಚುಲಿ ಇಡ್ಲಿ ಹೋಟೆಲ್ಗಳಲ್ಲಿ ಬರುತ್ತಲ್ಲ ಅದೇ ಥರ ಸ್ವಲ್ಪ ಅಗ್ಲಕ್ಕೆ ಉದುರು ಆಗಿರುತ್ತಲ್ಲ ಆ ಥರದ್ದು. ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಹಾಕಬೇಕಿತ್ತು, ಇರಲಿಲ್ಲ ಮನೆಯಲ್ಲಿ, ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಜಸ್ಟ್ ಇಡ್ಲಿ ಆ್ಯಂಡ್ ಇಲ್ಲಿ ಟೊಮ್ಯಾಟೊ ಚಟ್ನಿ ಜೊತೆ ತಿಪ್ಪೆ ಸೊಪ್ಪು ಬೆಂಡೆಕಾಯಿ ಪಲ್ಯ. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಸುಮಾರು ಮೀಶೋಯಿಂದ ಕೆಲವು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ನಿಮ್ಗಳ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡ್ರೆ, ಹೆಂಗಿದ್ರು ತುಂಬ ಸೇಲ್ ಎಲ್ಲ ನಡೀತಾ ಇದೆಯಲ್ಲ, ನಾನು ಅಷ್ಟೇ ತರಿಸ್ಕೋಬೋದು ಅಂತ 4 ಪ್ರಾಡಕ್ಟ್ ತರಿಸ್ಕೊಂಡಿದ್ದೀನಿ. ನಿಮ್ಗಳ ಜೊತೆಗೆ ಶೇರ್ ಮಾಡ್ತೀನಿ, ತೋರಿಸ್ತೀನಿ ಏನೇನನ್ನ ತರಿಸ್ಕೊಂಡಿದ್ದೀನಿ ಅಂತ. ಫಸ್ಟು ಆರ್ಡರ್ ಮಾಡ್ಕೊಂಡಿದ್ದು ಸೆಟ್ ಆಫ್ ಚಾಕುಗಳು. ಎಲ್ಲಾದ್ರೂ ಪ್ರೈಸ್ಗೂ ಹಾಕಿರ್ತೀನಿ, ನೀವುಗಳು ನೋಡ್ಕೋಬೋದು. 3 ಚಾಕು ಬಂದರೆ ಒಂದು ಸೆಟ್ಟಲ್ಲಿ ಈ ಥರ ಡಿಸೈನ್ ಇರುವಂಥ 3 ಚಾಕು, ಸುಮಾರು ಕಲರ್ ಆಪ್ಷನ್ಸ್ಗಳು ಎಲ್ಲ ಇತ್ತು. ಈ ಥರ 3 ಚಾಕುನ ಫಸ್ಟ್ ತರಿಸ್ಕೊಂಡಿದ್ದೀನಿ. ಶಾರ್ಪ್ ಇದೆ ಅಂತ ಅನ್ಕೋತೀನಿ. ಚಾಕುಗಳು ಎಷ್ಟೇ ಅಡುಗೆ ಮನೇಲಿ ಇದ್ರೂ ಬ್ಲಂಟ್ ಆಗುತ್ತೆ ಅಥವಾ ಅದು ಹೆಚ್ಚಕ್ಕಾಗಲ್ಲ ಅಂತ ಅಂದ್ಕೊಂಡಿರ್ತೀವಿ. ಸೊ ನೀವುಗಳು ಬೇಕಿದ್ರೆ ತರಿಸ್ಕೋಬೋದು. ಯಾವ್ದಾರ ಲಿಂಕ್ ಬೇಕು ಅಂದರೆ ಡೆಫಿನೆಟ್ಲಿ ನನಗೆ ಕಾಮೆಂಟ್ ಮಾಡಿ, ಅದರ ಲಿಂಕ್ನ ನಿಮ್ಗಳಿಗೆ ಕಳಿಸ್ಕೊಡ್ತೀನಿ. ಹಾಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇದರ ಲಿಂಕ್ಗಳನ್ನ ಹಾಕಿರ್ತೀನಿ. ಸೊ ಫಸ್ಟ್ ತರಿಸ್ಕೊಂಡಿರೋದು ಸೆಟ್ ಆಫ್ 3 ಚಾಕುಗಳು. ಹೆಂಗಿದ್ರು ಬೇಸಿಗೆ ಶುರುವಾಗಿದೆ ಅಂತ ಸನ್ಸ್ಕ್ರೀನ್ ಲೋಷನ್ಗಳನ್ನ ತರಿಸ್ಕೊಂಡಿದ್ದೆ. ಇದು ಸೆಟ್ ಆಫ್ ಮತ್ತು 3 ಬರುತ್ತೆ. ಇದು ಯಾವುದು ಅಂದರೆ ಸನ್ಸ್ವಿಚ್ದು ವೈಟಮಿನ್ ಸಿ ಪ್ಲಸ್ ಇ ಸೂಪರ್ ಬ್ರೈಟ್ ಸನ್ಸ್ಕ್ರೀನ್ ಈ ಥರ ಇದೆ. ಆ್ಯಂಡ್ ಇದು
5CPA++ ಇದೆ, ಈ ಥರ ಇದೆ. ಸೆಟ್ ಆಫ್ 3 ಎಲ್ಲಾದ್ರದ್ದು ಕಾಸ್ಟ್ನ ಹಾಕಿರ್ತೀನಿ. ಇದು ಒಂದು ತರಿಸ್ಕೊಂಡೆ ಟ್ರೈ ಮಾಡೋಣ ಅಂತ. ಇದಾದಮೇಲೆ ಸುಮಾರು ದಿವಸದಿಂದ ಹುಡುಕ್ತಾ ಇದ್ದೆ ಈ ಥರದ್ದು ಏನಾದ್ರು ಒಂದು ತರಿಸ್ಕೊಂಡು ಸ್ವಲ್ಪ ಫ್ಯಾಷನಾಗೂ ಇರಬೇಕು. ಕಾಫಿ ಬಿಸಿ ಮಾಡೋಕ್ಕೆ ಈ ಥರದ್ದು ಒಂದು ಇದನ್ನ ಆ್ಯಕ್ಚುಲಿ ಫಿಕ್ಸ್ ಮಾಡಬೇಕು. ನೋಡಿ ಈ ಥರ ಫಿಕ್ಸ್ ಮಾಡಿದ್ರೆ ಕ್ಲೀನಾಗಿ ಸೆಪ್ರೇಟ್ ಮಾಡಿ ಕೊಡಿ. ಸ್ಟೀಲ್ ಚೆನ್ನಾಗಿದೆ, ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಸ್ಟೀಲ್ದು. ಈ ಥರದ ಒಂದು ಲೋಟ, ಇದಕ್ಕೊಂದು ಹ್ಯಾಂಡಲ್ ಕೊಟ್ಟಿದ್ದಾರೆ, ಇದನ್ನು ಫಿಕ್ಸ್ ಮಾಡ್ಕೊಳ್ತಾರೆ. ಹಾಗೆ ಒಳಗಡೆ ಸ್ಕ್ರೂ. ಎಲ್ಲನೂ ಯೂಶಲಿ ನಾನು ಬ್ಲಾಗ್ಗಳು ಮಾಡ್ತಾ ಇದೆಲ್ಲ ಯೂಸ್ ಮಾಡ್ತಿರ್ತೀನಲ್ಲ, ಅವಾಗ ನಿಮ್ಗಳಿಗೂ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಆಲ್ಮೋಸ್ಟ್ 1/4 ಲೀಟ್ರಷ್ಟು ಹಿಡಿಯುತ್ತೆ. ಸೊ 1/4 ಲೀಟ್ರ್ ಕಾಫಿ ಟೀ ಎಲ್ಲ ನಾವೇನು ಮಾಡ್ಕೊಳ್ಳೋಲ್ಲ. ಸಖತ್ ಕ್ಯೂಟಾಗಿದೆ ನೋಡಿ. ಸೊ ನೆಕ್ಸ್ಟ್ ಇರೋದು ಇದೊಂದು ಸ್ಟೀಮರ್. ಈ ಥರ ಇದೆ ನೋಡಿ. ಇದಕ್ಕೆ 2 ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಅಟ್ಯಾಚ್ ಮಾಡಬೇಕು. ಇದನ್ನು ಮಾಮೂಲಿ ಬಾಂಡ್ಲೆನಲ್ಲಿ ಇಟ್ಟುಬಿಟ್ಟು ಇದರೊಳಗೆ ಏನಾದ್ರು ತರಕಾರಿ ಇಟ್ಬಿಟ್ಟು ಕೆಳಗಡೆ ನೀರು ಹಾಕಿದ್ರೆ ಸ್ಟೀಮರ್ ಅಷ್ಟೇ. ಇದು ಈ ಥರ ಇದೆ, ಫುಲ್ ಫೋಲ್ಡ್ ಮಾಡಿ ಕಳಿಸಿದ್ದಾರೆ. ಆ್ಯಂಡ್ ಇದನ್ನು ಓಪನ್ ಮಾಡಿದ್ರೆ ಇಷ್ಟು ಅಗಲಕ್ಕೆ ಆಗುತ್ತೆ. ಇದಕ್ಕೆ ಈ ಥರದ್ದು ಸ್ಟ್ಯಾಂಡ್ ಥರ ಇರೋಕ್ಕೆ ಇದನ್ನು ಕೊಟ್ಟಿದ್ದಾರೆ. ಈ ಥರದ್ದು ಸ್ಟ್ಯಾಂಡ್ ಥರ ಕೊಟ್ಟಿದ್ದಾರೆ. ಈಸಿ ಪ್ರೆಸ್ ಮಾಡಿಬಿಟ್ಟು ಈ ಕಡೆ ಒಂದು ಆ ಕಡೆ ಒಂದು ಕೋಲ್ ಕೊಟ್ಟಿದ್ದಾರೆ. ಹಿಂಗೆ ಹಾಕಿದ್ರೆ ಹಿಂಗೆ ರೆಡಿ ಆಗುತ್ತೆ. ಇದರೊಳಗಡೆ ತರಕಾರಿ ಏನಾದರೂ ಇಟ್ಬಿಟ್ಟು ಲೈಕ್ ಕಾರ್ನ್ ಆಗಿರ್ಬೋದು, ತರಕಾರಿ ಏನಾದ್ರು ಇಟ್ಬಿಟ್ಟು ಬಾಣಲೆ ಒಳಗೆ ಇಟ್ಟರೆ ಕ್ಲೀನಾಗಿದ್ದು ಸ್ಟೀಮ್ ಆಗುತ್ತೆ. ಸ್ಟೀಲ್ ಬೇರೆ ಇದು ಚೆನ್ನಾಗಿದೆ. ಇದು ಒಂದು ತರಿಸ್ಕೊಂಡೆ. ಆ್ಯಂಡ್ ನಾನು ತರಿಸ್ಕೊಂಡಿರೋಂಥ ಪ್ರಾಡಕ್ಟ್ಗಳು ಯಾವುದು ತುಂಬ ಕಾಸ್ಟ್ಲಿ ಎಲ್ಲ ತರಿಸ್ಕೊಂಡಿದೆ. ಎಲ್ಲನೂ ಆಲ್ಮೋಸ್ಟ್ 200 ರೂಪೀಸ್ ಒಳಗಡೆನೇ ಇರೋವಂಥ ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲಿ ನೀಮ್ದು ಕೂಮ್ಗಳು, ಸ್ಮೆಲ್ ಕೂಡ ಚೆನ್ನಾಗಿದೆ. ವುಡನ್ ಕೂಮ್ಗಳನ್ನ ತರಿಸ್ಕೊಂಡೆ. ಸೆಟ್ಟಲ್ಲಿ ಇತ್ತು 4 ಈ ಥರ. ಒಂದು ಸ್ವಲ್ಪ ದೂರ ಇರೋವಂಥ ಹಲ್ಗಳು, ಒಂದು ಪಾಕೆಟ್ ಕೂಮ್, ಇನ್ನೊಂದು ಈ ಥರ ಬೈತಾರೆ ಎಲ್ಲ ತೆಕ್ಕೊಳ್ಳೋಕ್ಕೆ, ಹಾಗೆ ಸಣ್ಣದೊಂದು, ಮತ್ತು ಇದೊಂದು. ಇದು 4 ಇದೆ ಒಂದೇ ಸೆಟ್ನಲ್ಲಿ. ನಿಮ್ಗಳಿಗೆ ಹೇಳ್ದಂಗೆ ಯಾವುದಕ್ಕೂ ನಾನು ತುಂಬ ಕಾಸ್ಟ್ಲಿ ಕೊಟ್ಟು ತುಂಬ ದುಡ್ಡು ಕೊಟ್ಟು ತರಿಸ್ಕೊಂಡಿರೋಂಥ ಪ್ರಾಡಕ್ಟ್ಸ್ಗಳೆಲ್ಲ ಚೆನ್ನಾಗಿದೆ. ನಿಮ್ಗಳಿಗೆ ಹೇಳ್ದಂಗೆ ಡೆಫಿನೆಟ್ಲಿ ಆಗ ಲಿಂಕ್ ಬೇಕು ಅಂದರೆ ಮೆಸೇಜ್ ಮಾಡಿ ಕಳಿಸ್ಕೊಡ್ತೀನಿ. ಯಾಕೆಂದರೆ ಎಲ್ಲನೂ ಆಲ್ಮೋಸ್ಟ್ ಅಡುಗೆ ಮನೆಗೆ ಬೇಕಾಗಿರೋ ಸಾಮಾನುಗಳು ಎಲ್ಲ ಲೇಡೀಸ್ಗೂ ತುಂಬಾ ಉಪಯೋಗ ಆಗುತ್ತೆ ಅಂತ ನಿಮ್ಗಳ ಜೊತೆನೂ ಶೇರ್ ಮಾಡಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸ್ವರಾಮಾಧ್ಯಮನ ಸಬ್ಸ್ಕ್ರೈಬ್ ಮಾಡಿದಾಗ ನೋಡ್ತಿದ್ರು ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ